My dear students, welcome back to QABD2 DCE Digital Learning Classroom. QABD ಸಬ್ಜೆಕ್ಟ್ ನ ಕೊನೆಯ ಚಾಪ್ಟರ್ ಥಿಯರಿ ಆಫ್ ಪ್ರಾಬಬಿಲಿಟಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮೈಸೆಲ್ಫ್ ನರಸಪ್ಪ, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC and PG ಸೆಂಟರ್ ಚಿಂತಾಮಣಿ. ಸೆಷನ್ ನಂಬರ್ 49 ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಈ ಸೆಷನ್ ಅಲ್ಲಿ ಏನೇನು ಕಲಿತೀವಿ ಅಂತಂದ್ರೆ ಇಂಟ್ರೊಡಕ್ಷನ್ ಟು ಪ್ರಾಬಬಿಲಿಟಿ, ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಪ್ರಾಬಬಿಲಿಟಿ, ಇಂಪಾರ್ಟೆನ್ಸ್ ಆಫ್ ಪ್ರಾಬಬಿಲಿಟಿ, ಈ ಮೂರು ಕಾನ್ಸೆಪ್ಟ್ಸ್ ಅನ್ನ ಕಲಿಯೋಣ. ಸೆಷನ್ 49 ಇಂಟ್ರೊಡಕ್ಷನ್. ಎವ್ರಿ ಡೇ ಇನ್ ಅವರ್ ಲೈಫ್ ವಿ ಕಮ್ ಅಕ್ರಾಸ್ ಸಮ್ ಸ್ಟೇಟ್ಮೆಂಟ್ಸ್ ಆಸ್ ಫಾಲೋಸ್. ಪ್ರತಿ ದಿವಸ ಕೆಲವೊಂದು ಸ್ಟೇಟ್ಮೆಂಟ್ಸ್ ನೋಡ್ತೀವಿ. ಯಾವ್ಯಾವುದು? ಪಾಸಿಬಲಿ ಇಟ್ ವಿಲ್ ರೈನ್ ಟುಡೇ, ಇವತ್ತು ಮಳೆ ಆಗಬಹುದು. ಮೋಸ್ಟ್ ಪ್ರಾಬಬಲಿ ದ ಟ್ರೈನ್ ವಿಲ್ ಬಿ ಲೇಟ್, ಇವತ್ತು ಟ್ರೈನ್ ಲೇಟಾಗಿ ಬರಬಹುದು. ಮೋಸ್ಟ್ ಲೈಕ್ಲಿ ಶ್ರೀರಾಮ್ ವಿಲ್ ನಾಟ್ ಕಮ್ ಟು ಫಿಲಮ್, ಇವತ್ತು ಫಿಲಮ್ಗೆ ಶ್ರೀರಾಮ್ ಬರದೇ ಇರಬಹುದು. ಚಾನ್ಸಸ್ ಆರ್ ಹೈ ದಟ್ ದ ಪ್ರೈಸಸ್ ಆಫ್ ಪೆಟ್ರೋಲ್ ವಿಲ್ ಗೋ ಅಪ್, ಪೆಟ್ರೋಲ್ ಬೆಲೆಗಳು ಜಾಸ್ತಿ ಆಗಬಹುದು, ಆ ಚಾನ್ಸಸ್ ಇದೆ. ಐ ಡೌಟ್ ದಟ್ ಹಿ ವಿಲ್ ವಿನ್ ದ ರೇಸ್, ಅವನು ರೇಸಲ್ಲಿ ವಿನ್ ಆಗಬಹುದು ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಇದೆ. ವೈಲ್ ಸೇಯಿಂಗ್ ದ ಅಬೋವ್ ಸೆಡ್ ಸೆಂಟೆನ್ಸಸ್ ವಿ ಟ್ರೈ ಟು ಮೆಜರ್ ದ ಅನ್ಸರ್ಟನಿಟಿ ಆಫ್ ಅನ್ ಈವೆಂಟ್. ನೋಡಿ, ಒಂದು ಘಟನೆಯ ಅನಿಶ್ಚಿತತೆ, ಅನ್ಸರ್ಟನಿಟಿ ಅಂದ್ರೆ ನಡಿಬಹುದು, ನಡಿದಿರನೇ ಇರಬಹುದು. ಇವೆಲ್ಲ ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಕಾಣಿಸ್ತಾ ಇವೆ. ಇನ್ ದ ಸ್ಟಡಿ ಆಫ್ ಪ್ರಾಬಬಿಲಿಟಿ ವಿ ಟ್ರೈ ಟು ಮೆಜರ್ ದ ಚಾನ್ಸಸ್ ದಟ್ ಫೇವರ್ ದ ಅಕರೆನ್ಸ್ ಆಫ್ ಅನ್ ಈವೆಂಟ್ ನ್ಯೂಮರಿಕಲಿ. ಅಂದ್ರೆ ಥಿಯರಿ ಆಫ್ ಪ್ರಾಬಬಿಲಿಟಿಯಲ್ಲಿ ನಾವು ಅನ್ಸರ್ಟನಿಟಿನ ಮೆಜರ್ ಮಾಡ್ತೀವಿ. ನಾವು ಯಾವ ತರ ಮೆಜರ್ ಮಾಡ್ತೀವಿ? ಇನ್ ದ ಫಾರ್ಮ್ ಆಫ್ ನಂಬರ್ಸ್, ನ್ಯೂಮರಿಕಲಿ. ದ ವರ್ಡ್ಸ್ ಪಾಸಿಬಲಿ ಬಂತಲ್ಲ ಮೇಲೆ, ಮೋಸ್ಟ್ ಪ್ರಾಬಬಲಿ, ಮೋಸ್ಟ್ ಲೈಕ್ಲಿ, ಚಾನ್ಸಸ್ ಇರಬಹುದು, ಡೌಟ್, ಈ ತರ ಪದಗಳು ಶೋ ದ ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ಅನ್ ಈವೆಂಟ್, ಒಂದು ಘಟನೆ ನಡೆಯಬಹುದು ಅಂತ ಹೇಳುತ್ತೆ. ದ ಥಿಯರಿ ಆಫ್ ಪ್ರಾಬಬಿಲಿಟಿ ಆರಿಜಿನೇಟೆಡ್ ಫ್ರಮ್ ಗ್ಯಾಂಬ್ಲಿಂಗ್. ಗ್ಯಾಂಬ್ಲಿಂಗ್ ಅಂತ ತಗೊಂಡು, ಏನ್ ಗ್ಯಾಂಬ್ಲಿಂಗ್ ಅಂದ್ರೆ ಜೂಜಿಂದ ತಗೊಂಡಿರೋದು ಈ ಥಿಯರಿ ಆಫ್ ಪ್ರಾಬಬಿಲಿಟಿ ಅನ್ನೋದು. ಬಟ್ ಅಟ್ ಪ್ರೆಸೆಂಟ್ ದಿಸ್ ಥಿಯರಿ ಈಸ್ ಸೋ ಡೆವಲಪ್ಡ್ ದಟ್ ಇಟ್ ಈಸ್ ಬೀಂಗ್ ಯೂಸ್ಡ್ ಇನ್ ಮೆನಿ ಫೀಲ್ಡ್ಸ್ ಆಫ್ ನಾಲೆಡ್ಜ್ ಲೈಕ್ ಎಕನಾಮಿಕ್ಸ್, ಇಂಡಸ್ಟ್ರಿ, ಇಂಜಿನಿಯರಿಂಗ್, ನ್ಯಾವಿಗೇಷನ್, ಡಿಫೆನ್ಸ್. ಸೊ ಇದು ಜೂಜಿನಿಂದ ಬಂದಿರತಕ್ಕಂಥ ಥಿಯರಿ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಎಕನಾಮಿಕ್ಸ್ ಅಲ್ಲಿ, ಇಂಡಸ್ಟ್ರಿ, ಇಂಜಿನಿಯರಿಂಗ್, ನ್ಯಾವಿಗೇಷನ್, ಡಿಫೆನ್ಸ್, ರಕ್ಷಣೆಯಲ್ಲಿ ಸರ್ಕಾರಗಳು ಬಳಸ್ತಾ ಇವೆ. ಇಟಾಲಿಯನ್ ಮ್ಯಾಥಮೆಟಿಷಿಯನ್ ಜೆ ಗಾರ್ಡನ್ wrote the first book with a title Book on Games of Chance on the concept of probability. ಇಟಲಿಯ ಒಬ್ಬ ಮ್ಯಾಥಮೆಟಿಷಿಯನ್ ಜೆ ಗಾರ್ಡನ್ ಅಂತಕ್ಕಂಥವನು ಪ್ರಾಬಬಿಲಿಟಿ ಬಗ್ಗೆ ಒಂದು ಪುಸ್ತಕನ ಬರೆದ. ಅದರ ಹೆಸರು ಬುಕ್ ಆಫ್ ಗೇಮ್ಸ್ ಆಫ್ ಚಾನ್ಸಸ್ ಅಂತ. ಅದರ ನಂತರ ಸುಮಾರು ಜನರು ಈ ಪ್ರಾಬಬಿಲಿಟಿ ಬಗ್ಗೆ ನೋಡಿ, ಇವರೆಲ್ಲ ಕೂಡ ಪ್ರಾಬಬಿಲಿಟಿ ಬಗ್ಗೆ ಥಿಯರಿನ ಡೆವಲಪ್ ಮಾಡ್ಕೊಳ್ತಾ ಹೋದ್ರು. ಎ ಪ್ರಾಬಬಿಲಿಟಿ ಈಸ್ ಎ ವೇ ಆಫ್ ಅಸೈನಿಂಗ್ ಎ ವ್ಯಾಲ್ಯೂ ಟು ಎವ್ರಿ ಈವೆಂಟ್ ಬಿಟ್ವೀನ್ 0 and 1. 0 ಮತ್ತು 1 ಮಧ್ಯೆ ಒಂದಷ್ಟು ಸಂಖ್ಯೆಗಳನ್ನ ನಾವು ಅದಕ್ಕೆ ಕೊಡ್ತಾ ಹೋಗ್ತೀವಿ, ಅಸೈನ್ ಮಾಡ್ತಾ ಹೋಗ್ತೀವಿ. ಅದನ್ನೇ ಪ್ರಾಬಬಿಲಿಟಿ ಅಂತ ಕರಿತೀವಿ. ವಿತ್ ದ ರಿಕ್ವೈರ್ಮೆಂಟ್ ದಟ್ ದ ಈವೆಂಟ್ ಮೇಡ್ ಅಪ್ ಆಫ್ ಆಲ್ ಪಾಸಿಬಲ್ ರಿಸಲ್ಟ್ಸ್. 1 ಮತ್ತು 0 ಮಧ್ಯದಲ್ಲಿ ನಂಬರ್ಸ್ ಯಾವ ತರ ಕೊಡ್ತೀವಿ ಅಂತಂದ್ರೆ, ಈವೆಂಟ್ ಮೇಡ್ ಅಪ್ ಆಫ್ ಆಲ್ ಪಾಸಿಬಲ್ ರಿಸಲ್ಟ್ಸ್, ಏನು ಸಾಧ್ಯತೆಗಳಿರುತ್ತೋ ಅದನ್ನೆಲ್ಲ ಕೂಡ ಕೊಡ್ತಾ ಹೋಗ್ತೀವಿ. ದ ಪ್ರಾಬಬಿಲಿಟಿ ಆಫ್ ಎ ಸರ್ಟನ್ ಈವೆಂಟ್ ಈಸ್ 1. ನೆನ್ಪಿಟ್ಕೊಳ್ಳಿ, ಸರ್ಟನ್ ನಿಶ್ಚಿತವಾಗ್ಲೂ ಕೂಡ ಒಂದು ಘಟನೆ ನಡೆಯುತ್ತೆ ಅಂತಂದ್ರೆ ಅದರ ಸಂಖ್ಯೆ 1 ಆಗಿರುತ್ತೆ. ದ ಪ್ರಾಬಬಿಲಿಟಿ ಆಫ್ ಇಂಪಾಸಿಬಲ್ ಈವೆಂಟ್ ಈಸ್ 0. ಸೊ ನಡೆಯೋದೇ ಇಲ್ಲ ಘಟನೆ ಅಂತಕ್ಕಂಥದಕ್ಕೆ ಸಂಖ್ಯೆ 0. ದ ಸಮ್ ಆಫ್ ಪ್ರಾಬಬಿಲಿಟೀಸ್ ಆಫ್ ಆಲ್ ದ ಸ್ಯಾಂಪಲ್ ಪಾಯಿಂಟ್ಸ್ ಮಸ್ಟ್ ಈಕ್ವಲ್ ಟು 1. ಸೊ ಎಲ್ಲಾ ಸಾಧ್ಯತೆಗಳು ಮತ್ತೆ ಸಾಧ್ಯತೆ ಇಲ್ಲದೆ ಇರತಕ್ಕಂಥ ಇವೆಂಟ್ಸ್ ಎಲ್ಲ ಸೇರಿದ್ರೆ ಸ್ಯಾಂಪಲ್ ಪಾಯಿಂಟ್ಸ್ ಎಷ್ಟಿರುತ್ತೆ, ಅದು 1ಕ್ಕೆ ಸಮವಾಗಿರುತ್ತೆ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಪ್ರಾಬಬಿಲಿಟಿ ನೋಡೋಣ. ಪ್ರಾಬಬಿಲಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಚಾನ್ಸ್ ಆಫ್ ಹ್ಯಾಪನಿಂಗ್ ಆಫ್ ಅನ್ ಈವೆಂಟ್ ವೆನ್ ಎಕ್ಸ್ಪ್ರೆಸ್ಡ್ ಕ್ವಾಂಟಿಟೇಟಿವ್ಲಿ. ಸಂಖ್ಯೆಗಳಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡತಕ್ಕಂಥ ಒಂದು ಚಾನ್ಸ್ ಆಫ್ ಹ್ಯಾಪನಿಂಗ್ ಆಫ್ ಅನ್ ಇವೆಂಟ್, ಒಂದು ಘಟನೆ ನಡೆಯಬಹುದು ಅಂತಕ್ಕಂಥದ್ದನ್ನ ಸಂಖ್ಯೆಗಳಲ್ಲಿ ತೋರಿಸ್ತೀವಿ, ಅದನ್ನ ನಾವು ಪ್ರಾಬಬಿಲಿಟಿ ಅಂತ ಕರಿತೀವಿ. ಇದನ್ನ ನೋಡಿ 2014 ಮತ್ತೆ 2017 ನವೆಂಬರ್ ಅಲ್ಲಿ 2 ಮಾರ್ಚ್ಗೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ BCom ಅಲ್ಲಿ ನೋಡ್ತೀವಿ ನಾವು.
ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಪ್ರಾಬಬಿಲಿಟಿ ನೋಡೋಣ. ಏನದು? ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ವಿ ಅಸ್ಯೂಮ್ ದಟ್ ದ ಔಟ್ಕಮ್ಸ್ ಹೆಡ್ ಅಂಡ್ ಟೈಲ್ ಆರ್ ಈಕ್ವಲಿ ಲೈಕ್ಲಿ. ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಪ್ರಾಬಬಿಲಿಟಿ ನೋಡೋಕೆ ಮೊದಲು ಒಂದು ಸಣ್ಣ ಉದಾಹರಣೆ ಸಮೇತ ನೋಡೋಣ. ಒಂದು ಕಾಯಿನ್ ಅನ್ನ ಮೇಲಕ್ಕೆ ಎಸೆದಾಗ ವಿ ಅಸ್ಯೂಮ್ ದಟ್ ಔಟ್ಕಮ್ಸ್ ಏನ್ ಬೀಳಬಹುದು? ಹೆಡ್ ಬೀಳಬಹುದು ಅಥವಾ ಟೈಲ್ ಬೀಳಬಹುದು. ಇದು ಈಕ್ವಲಿ ಲೈಕ್ಲಿ. ಒಂದು ಹೆಡ್ ಬಿದ್ದಾಗ ಟೈಲ್ ಬೀಳೋದಿಲ್ಲ, ಟೈಲ್ ಬಿದ್ದಾಗ ಹೆಡ್ ಬೀಳೋದಿಲ್ಲ. ಎರಡೂ ಕೂಡ ಸಮವಾಗಿ ಚಾನ್ಸಸ್ ಇರುತ್ತೆ. ಹೆಡ್ ಬೀಳಬಹುದು ಅಥವಾ ಟೈಲ್ ಬೀಳೋದು, ಎರಡೇ ಸಾಧ್ಯತೆಗಳಿದ್ದಾವೆ. ಹಾಗೇನೆ ಸಿಮಿಲರ್ಲಿ ವೆನ್ ಎ ಡೈಸ್ ಈಸ್ ಥ್ರೋನ್ ದ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಆರ್ 1 2 3 4 5 6. ನೋಡಿ, ಒಂದು ದಾಳವನ್ನು ನೋಡಿದಾಗ ನಾವು ದಾಳಕ್ಕೆ 6 ಮುಖಗಳಿರ್ತವೆ. ನೋಡ್ತಿದ್ದೀರಲ್ವಾ? 1 2 3 4 5 6. ದಿಸ್ ಈಸ್ ಕಾಲ್ಡ್ ಡೈಸ್. ನೆನಪಿರ್ಲಿ, ಕ್ಲಾಸಿಕಲ್ ಪ್ರಾಬಬಿಲಿಟಿ ಆರ್ ಥಿಯರಿಟಿಕಲ್ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಈಸ್ ಡಿಫೈನ್ಡ್ ಆಸ್ ಏನಂತ ಕರೀಬಹುದು? ಪ್ರಾಬಬಿಲಿಟಿ ಆಫ್ ಈವೆಂಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಈವೆಂಟ್, ಅಂದ್ರೆ ಯಾವ ಘಟನೆ ನಡೆಯುತ್ತೆ ಅದಕ್ಕೆ ಪರವಾಗಿರ್ತಕ್ಕಂಥದ್ದು, ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ಒಂದು ಪ್ರಯೋಗ ನಡೆಸಿದಾಗ, ಫಾರ್ ಎಕ್ಸಾಂಪಲ್ ದಾಳವನ್ನ ಎಸೆದಾಗ 6 ಸಂಖ್ಯೆಗಳು ಬೀಳ್ತವೆ. 6 ಬರೀತೀವಿ ನಾವು ಡಿನಾಮಿನೇಟರ್ ಅಲ್ಲಿ. ಇಲ್ಲಿ ನೆಕ್ಸ್ಟ್ ಮೇಲೆ ನಮಗೆ 1 ಬೀಳ್ತಕ್ಕಂಥ ಸಾಧ್ಯತೆ ಎಷ್ಟಿದೆ ಅಂತಂದ್ರೆ 1/6. 2 ಬೀಳ್ತಕ್ಕಂಥ ಸಾಧ್ಯತೆ ಎಷ್ಟು ಅಂದ್ರೆ ದಟ್ ಈಸ್ ಒಂದೇ 1/6. ಈ ತರ ಮೀನಿಂಗ್ ನೋಡೋಣ. ನೋಡಿ, ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಈಸ್ ಎ ರೇಷಿಯೋ ಆಫ್ ನಂಬರ್ ಆಫ್ ಎಲಿಮೆಂಟರಿ ಈವೆಂಟ್ಸ್ ಫೇವರೇಬಲ್ ಟು ದ ಈವೆಂಟ್ ಟು ದ ಟೋಟಲ್ ನಂಬರ್ ಆಫ್ ಎಲಿಮೆಂಟರಿ ಈವೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಒಂದು ದಾಳವನ್ನ ಇಸಿದಾಗ ನೋಡಿ, ಇಲ್ಲಿ ನಾವು 6 ಸಂಖ್ಯೆಗಳಲ್ಲಿ ಯಾವ್ದಾದ್ರೂ ಬೀಳಬಹುದು. 1 2 3 4 5 6. ಇದನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಔಟ್ಕಮ್ಸ್ ಅದರಲ್ಲಿ ಯಾವ್ದಾದ್ರೂ ಬೀಳಬಹುದು. 1 ಬೀಳತಕ್ಕಂಥ ಸಾಧ್ಯತೆ ಎಷ್ಟು ಅಂದ್ರೆ 1/6. ಒಂದು ಸಲ 1 ಬೀಳುತ್ತೆ, ಟೋಟಲ್ ಎಷ್ಟು? 6. ಸೊ ಈ ತರ ನಾವು ಡಿಫೈನ್ ಮಾಡ್ತೀವಿ. ಮುಂದೆ ನೋಡ್ತಾ ಹೋಗೋಣ. ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಎ ಅನ್ನೋ ಒಂದು ಘಟನೆಗೆ ಪ್ರಾಬಬಿಲಿಟಿ ಯಾವ ತರ ಬರಿತೀವಿ ಅಂದ್ರೆ ಈಸ್ ರಿಟನ್ ಆಸ್ PA ಅಂತ ಕರಿತೀವಿ. ಸ್ಮಾಲ್ p ಮತ್ತೆ ಘಟನೆಯನ್ನ ಎ ಅಂತ ಕರೀಬಹುದು, ಅಥವಾ PRA ಅಂತ ಕೂಡ ಕರೀಬಹುದು. ದಿಸ್ ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ಪ್ರಾಬಬಿಲಿಟಿ ಕ್ಯಾನ್ ಎಕ್ಸ್ಟೆಂಡ್ ಟು ಇನ್ಫೈನೈಟ್ ಸ್ಯಾಂಪಲ್ ಸ್ಪೇಸ್. ಇಲ್ಲಿ ನೋಡಿದ್ವಲ್ಲ ನಾವು ಈ ಫಾರ್ಮುಲಾನ, ಇದು ಇನ್ಫೈನೈಟ್ ಅಸಂಖ್ಯಾತವಾದಂತಹ ಸಂಖ್ಯೆಗಳಿಗೆ ನಾವು ಅದನ್ನು ವಿಸ್ತರಿಸಿಕೊಂಡು ಹೋಗಬಹುದು. ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಮೆಜರ್ ಆಫ್ ಈವೆಂಟ್ಸ್ ಇನ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಂಡರ್ ಸರ್ಟನ್ ಕಂಡೀಷನ್ಸ್. ಬನ್ನಿ ಈಗ ಇಂಪಾರ್ಟೆನ್ಸ್ ಆಫ್ ಪ್ರಾಬಬಿಲಿಟಿ ನೋಡ್ತಾ ಹೋಗೋಣ. ಪ್ರಾಬಬಿಲಿಟಿ ಅನ್ನೋದು ಎಲ್ಲೆಲ್ಲಿ ಬಳಸ್ತಾರೆ ಅಂತ. ಮೊದಲನೇದು ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. We can use the classical approach to probability when making business decisions where we don't know the likelihood of several possible outcomes. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಂಶಗಳ ಬಗ್ಗೆ ನಾವು ಪ್ರಾಬಬಿಲಿಟಿ ಥಿಯರಿನ ಬಳಸ್ಕೋಬಹುದು. ಎರಡನೇದು ಕ್ಯಾಲ್ಕುಲೇಷನ್ ಆಫ್ ಲಾಂಗ್ ಟರ್ಮ್ ಗೇನ್ಸ್ ಆರ್ ಲಾಸಸ್. ದೀರ್ಘಾವಧಿ ಕಾಲಕ್ಕೆ ಲಾಸ್ ಆಗ್ತಕ್ಕಂಥ ನಷ್ಟ ಅಥವಾ ಲಾಭಗಳನ್ನ ನಾವು ನೋಡಬಹುದು. In business, probability theory is used in calculation of long-term gains or losses. This is how a company whose business is based on risk calculations, probability of profitability within acceptable margins. An example of this is the way in which the life insurance companies calculate the cost of life insurance policies based on how many policy holders are reasonably expected to die within a year versus revenue generated from other policies extended. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಪಾಲಿಸಿ ಮಾಡಿಸಿರ್ತಾರೆ, ಮತ್ತೆ ಅದರಿಂದ ಬರ್ತಕ್ಕಂಥ ರೆವಿನ್ಯೂ ಎಷ್ಟು, ಮತ್ತೆ ಎಷ್ಟು ಜನ ಮರಣ ಹೊಂದಿ ಅವ್ರಿಗೆ ನಾವು ಪಾಲಿಸೀಸ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋದಾಗ ನೋಡ್ತಾರೆ. ಹೆಲ್ಪ್ಸ್ ಟು ಐಡೆಂಟಿಫೈ ದ ಡಿಗ್ರಿ ಆಫ್ ರಿಸ್ಕ್. Probability concepts are abstract ideas used to identify the degree of risk a business decision involves. ಒಂದು ಬಿಸ್ನೆಸ್ ಡಿಸಿಷನ್ ತಗೊಂಡಾಗ ಅದರಲ್ಲಿ ಡಿಗ್ರಿ ಆಫ್ ರಿಸ್ಕ್ ಅಂದ್ರೆ ಯಾವ ಮಟ್ಟದಲ್ಲಿ ನಷ್ಟ ಆಗಬಹುದು ಅಂತಕ್ಕಂಥದ್ದು ಕಂಡುಹಿಡಿಯಬಹುದು. In determining probability, risk is the degree to which a potential outcome differs from a benchmark expectation. ಎಷ್ಟು ಯಾವ ಮಟ್ಟದಲ್ಲಿ ಎಲ್ಲಿ ನಷ್ಟ ಸಂಭವಿಸಬಹುದು ಅಂತ ಗುರುತಿಸುತ್ತೆ. ಎಕ್ಸಾಂಪಲ್, ಕನ್ಸ್ಯೂಮರ್ ಡಿಮ್ಯಾಂಡ್ ಫೋರ್ಕಾಸ್ಟ್ ಕಾಮನ್ಲಿ ಯೂಸ್ ಎ ರ್ಯಾಂಡಮ್ ಸ್ಯಾಂಪ್ಲಿಂಗ್
ಫ್ರಮ್ ದ ಟಾರ್ಗೆಟ್ ಮಾರ್ಕೆಟ್ ಪಾಪ್ಯುಲೇಷನ್. ಎಷ್ಟು ಜನರಿಗೆ ನಮ್ಮ ವಸ್ತು ಬೇಕಾಗುತ್ತೆ ಅಂತ ತಿಳ್ಕೋಬಹುದು. ಪ್ರಾಬಬಿಲಿಟಿ ಇನ್ ಮ್ಯಾನುಫ್ಯಾಕ್ಚರಿಂಗ್, ಉತ್ಪಾದನೆಯಲ್ಲಿ ಯಾವ ತರ ಬಳಸ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸಸ್ ಕ್ಯಾನ್ ಯೂಸ್ ಪ್ರಾಬಬಿಲಿಟಿ ಟು ಡಿಟರ್ಮೈನ್ ದ ಕಾಸ್ಟ್ ಬೆನಿಫಿಟ್ ರೇಷಿಯೋ ಆರ್ ದ ಟ್ರಾನ್ಸ್ಫರ್ ಆಫ್ ಎ ನ್ಯೂ ಟೆಕ್ನಾಲಜಿ ಪ್ರೋಸೆಸ್ ಬೈ ಅಡ್ರೆಸಿಂಗ್ ದ ಲೈಕ್ಲಿಹುಡ್ ಆಫ್ ಇಂಪ್ರೂವ್ಡ್ ಪ್ರಾಫಿಟ್ಸ್. ಕಾಸ್ಟ್ ಬೆನಿಫಿಟ್ ರೇಷಿಯೋನ ನೋಡ್ಕೊಳ್ಳೋದಿಕ್ಕೆ, ಹಾಗೇನೆ ಟ್ರಾನ್ಸ್ಫರ್ ಆಫ್ ನ್ಯೂ ಟೆಕ್ನಾಲಜಿ ಬೈ ಪ್ರೊಸೆಸಿಂಗ್ ಅಡ್ರೆಸಿಂಗ್ ದ ಲೈಕ್ಲಿಹುಡ್ ಇಂಪ್ರೂವ್ಡ್ ಪ್ರಾಫಿಟ್ಸ್. ನಾವು ಬಳಸ್ತಕ್ಕಂತಹ ತಂತ್ರಜ್ಞಾನದ ಖರ್ಚು ಮತ್ತೆ ಅದರಿಂದ ನಮ್ಗೆ ಸಿಗ್ತಕ್ಕಂಥ ಲಾಭ, ಇವೆರಡರ ಮಧ್ಯೆ ಪ್ರಾಬಬಿಲಿಟಿ ಅಂದಾಜನ್ನ ನೋಡೋದಕ್ಕೆ ನಮಗೆ ಪ್ರಾಬಬಿಲಿಟಿ ಉಪಯೋಗ ಆಗುತ್ತೆ. ಇನ್ ಅದರ್ ಇನ್ಸ್ಟೆನ್ಸಸ್ ಫರ್ಮ್ಸ್ ಯೂಸ್ ಪ್ರಾಬಬಿಲಿಟಿ ಟು ಡಿಟರ್ಮೈನ್ ದ ಪಾಸಿಬಿಲಿಟಿ ಆಫ್ ಫಿನಾನ್ಷಿಯಲ್ ಸಕ್ಸಸ್ ಆಫ್ ಎ ನ್ಯೂ ಪ್ರಾಡಕ್ಟ್ when considering competition from other manufacturers, market demand and market value and manufacturing costs. ನೋಡಿ, ಬೇರೆಯವರ ಪೈಪೋಟಿದಾರರಿಂದ ನಮ್ಗೆ ಸಿಗ್ತಕ್ಕಂತಹ ಮಾಹಿತಿಗಳಿಂದ ಕಾಂಪಿಟೇಷನ್ ಎಷ್ಟು, ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟು, ಮಾರ್ಕೆಟ್ ವ್ಯಾಲ್ಯೂ ಎಷ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಮ್ಮ ಉತ್ಪಾದನಾ ವೆಚ್ಚ ಎಷ್ಟು ಅನ್ನೋದನ್ನ ಪ್ರಾಬಬಿಲಿಟಿಯಿಂದ ತಿಳ್ಕೋಬಹುದು. ಕ್ರಿಯೇಟ್ಸ್ ಅ ಸಿನಾರಿಯೋ ಅನಾಲಿಸಿಸ್. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಕ್ಯಾನ್ ಬಿ ಯೂಸ್ಡ್ ಟು create scenario analysis. Example, a business might create 3 scenarios: worst case, likely and best case. Worst case scenario would contain some value from the lower end of the probability distribution. The likely scenario would contain a value towards the middle of the distribution, and the best case scenario would contain a value in the upper risk evaluation. In addition to predicting future sales, end of the scenario levels probability distribution can be useful tool for evaluating risk. Shows the possible outcomes of a particular event. A probability distribution is a statistical model that shows the possible outcomes of a particular event or course of action as well as statistical likelihood of each event. ಏನು ಕ್ರಮ ಕೈಗೊಂಡ್ರೆ ಅದರ ಎಫೆಕ್ಟ್ ಯಾವ ತರ ಇರುತ್ತೆ ಅನ್ನೋದು ತಿಳಿಸುತ್ತೆ. ಅದು ಪಾಸಿಬಲ್ ಔಟ್ಕಮ್ಸ್ ಇಂದ ಗೊತ್ತಾಗುತ್ತೆ. ಒಂದು ಘಟನೆ ನಡೆದ್ರೆ ಅದರಿಂದ ಏನೇನು ಆಗಬಹುದು ಅನ್ನೋ ಎಲ್ಲಾ ಊಹೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಾಂಪಲ್, ಎ ಕಂಪನಿ ಮೈಟ್ ಹ್ಯಾವ್ ಎ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ ಎ ಚೇಂಜ್ ಇನ್ ಸೇಲ್ಸ್ ಈವನ್ ಎ ಪರ್ಟಿಕ್ಯುಲರ್ ಮಾರ್ಕೆಟಿಂಗ್ ಕ್ಯಾಂಪೈನ್. ನಾವು ಮಾರ್ಕೆಟಿಂಗ್ ಕ್ಯಾಂಪೈನ್ ಯಾವ ತರ ಮಾಡ್ತೀವಿ ಅದರಿಂದ ನಮಗೆ ಸೇಲ್ಸ್ ಎಷ್ಟಾಗಬಹುದು ಅನ್ನೋದನ್ನ ನಾವು ಅಂದಾಜಿಸಬಹುದು. The values on the tails or the left and the right end of the distribution are much less likely to occur than those in the middle of the curve. Next one, sales forecasting. ಬಿಸ್ನೆಸ್ ಅಲ್ಲಿ ನಾರ್ಮಲ್ ಆಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸೇಲ್ಸು, ಅದನ್ನ ನಾವು ಅಂದಾಜಿಸೋದಕ್ಕೆ ಪ್ರಾಬಬಿಲಿಟಿ ತುಂಬಾ ಚೆನ್ನಾಗಿ ಉಪಯೋಗ ಬರುತ್ತೆ. ಒನ್ ಪ್ರಾಕ್ಟಿಕಲ್ ಯೂಸ್ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಅಲಾಂಗ್ ವಿತ್ ಸಿನಾರಿಯೋ ಅನಾಲಿಸಿಸ್ ಇನ್ ಬಿಸ್ನೆಸ್ ಈಸ್ ಟು ಪ್ರಿಡಿಕ್ಟ್ ಫ್ಯೂಚರ್ ಲೆವೆಲ್ಸ್ ಆಫ್ ಸೇಲ್ಸ್. ನೆಕ್ಸ್ಟ್ ಒನ್, risk evaluation. In addition to predicting future sales levels, probability distribution can be useful tool for evaluating risk. Risk ಎಷ್ಟು, ಅದರಿಂದ ನಮಗೆ ನಷ್ಟ ಎಷ್ಟಾಗಬಹುದು, ಅದನ್ನು ನಾವು ಯಾವ ರೀತಿ ಎದುರಿಸಬೇಕಾಗುತ್ತೆ ಅಂತ ನಾವು ಮೌಲ್ಯಮಾಪನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಎ ಕಂಪನಿ ಕನ್ಸಿಡರಿಂಗ್ ಎಂಟರಿಂಗ್ ಎ ನ್ಯೂ ಬಿಸ್ನೆಸ್ ಲೈನ್, ಒಂದು ಹೊಸ ಬಿಸ್ನೆಸ್ ಅನ್ನು ಪ್ರಾರಂಭಿಸಬೇಕು ಅಂತ ಒಂದು ಕಂಪನಿ ಅನ್ಕೊಂಡಾಗ, ಇಫ್ ಎ ಕಂಪನಿ ನೀಡ್ಸ್ ಟು ಜನರೇಟ್ 5 lakh rupees in revenue, 5 ಲಕ್ಷ ರೂಪಾಯಿ ಆದಾಯವನ್ನು ಪಡಿಬೇಕು ಅಂತ ಅನ್ಕೊಂಡಾಗ, ಇನ್ ಆರ್ಡರ್ ಟು ಬ್ರೇಕ್ ಈವನ್, their probability distribution tells them that there is a 10% chance that revenues will be less than 5 lakhs. The company knows roughly what level of risk it is facing if it decides to pursue that new business line. ಹೊಸದಾಗಿ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅನ್ಕೋತಾರೆ, ಪ್ರಾರಂಭ ಮಾಡಬೇಕಾದರೆ ಆದ್ರೆ 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಬರುತ್ತೆ ಅಂತ ಅನ್ಸಿದ್ರೆ 10% ರೆವಿನ್ಯೂ ಕಡಿಮೆ ಆಗ್ಬೋದು ಅನ್ನೋ ಚಾನ್ಸಸ್ ಹೇಳಿದಾಗ ಆ ಕಂಪ್ನಿಯವರು ನಾವು 10% ಕವರ್ ಮಾಡೋದಕ್ಕೆ ಎಷ್ಟು ರಿಸ್ಕ್ ತಗೋಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದನ್ನೆಲ್ಲ ನಾವು ಈ ರೆಫರೆನ್ಸಸ್ ಇಂದ, ಇಲ್ಲಿ ತೋರಿಸ್ತಾ ಇರತಕ್ಕಂಥ ಈ ರೆಫರೆನ್ಸಸ್ ಬುಕ್ಸು ಮತ್ತು ವೆಬ್ಸೈಟ್ಸ್ ಇಂದ ತಗೊಂಡಿದ್ದೀವಿ. ನೀವು ಕೂಡ ಈ ರೆಫರೆನ್ಸಸ್ ನೋಡಬಹುದು. ಓಕೆ, ಅರ್ಥ ಆಗಿದೆ ಅನ್ಸುತ್ತೆ. ಸೆಷನ್ ನಂಬರ್ 49. ಥ್ಯಾಂಕ್ ಯು ವೆರಿ ಮಚ್.